ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತಿನ ಹೇಗೆ ಪ್ರಾಫಿಟ್ ಆ್ಯಂಡ್ ಲಾಸಲ್ಲಿ ಈ ಥರ ಡಜನ್ ಥರ ಕೊಟ್ಟಿದ್ದೀರ, ಪ್ರಾಫಿಟ್ ಹೇಗೆ ಕಂಡುಹಿಡಿಯೋದು ಆ ಥರ ಒಂದು ಕ್ವಶನ್ನ ಕನ್ನಡದಲ್ಲಿ ಮಾಡ್ತಾಯಿದ್ದೀನಿ. ಏನಂತಂದರೆ, ಒಬ್ಬ ಅಂಗಡಿ ಮಾಲೀಕ ಒಂದು ಡಜನ್ಗೆ 37 ರೂಪಾಯಿನಂತೆ ಬೀಗಗಳನ್ನು ತೆಗೆದುಕೊಳ್ಳುತ್ತಾನೆ ಹಾಗೂ ಡಜನ್ಗೆ 52ರಂತೆ ನಂತರ ಅವುಗಳನ್ನು ಮಾರಾಟ ಮಾಡುತ್ತಾನೆ. 900 ರೂಪಾಯಿಗಳು ಗಳಿಸಲು ಅವನು ಎಷ್ಟು ಬೀಗಗಳನ್ನು ಮಾರಾಟ ಮಾಡಬೇಕು ಅಂತ ಕೇಳಿದ್ದಾರೆ. ಈಗೇನಂತಂದರೆ, ಫಸ್ಟು ನಾವೇನು ಮಾಡಬೇಕು, ಸಿ ಪಿನ ಕಂಡುಹಿಡ್ಕೋಬೇಕು, ಪ್ರಾಫಿಟ್ ಪರ್ಸೆಂಟೇಜ್ ಕಂಡುಹಿಡ್ಕೋಬೇಕು. ಅದ್ರ ಜೊತೆಗೆ ಸಿ ಪಿನೂ ಕಂಡುಹಿಡ್ಕೋಬೇಕು. ಈಗೇನಂತಂತಂದರೆ, ಸಿ ಪಿಗೂ ಎಸ್ ಪಿಗೂ ಏನು ಡಿಫ್ರೆನ್ಸು? ಪ್ರಾಫಿಟ್ ಪರ್ಸೆಂಟೇಜ್ ಸಿ ಪಿ ಇದು ಎಸ್ ಪಿ. ಸಿ ಪಿ 34 ರೂಪಾಯಿ ಆದರೆ ಎಸ್ ಪಿ 52 ರೂಪಾಯಿ ಆಗುತ್ತೆ. ಇವೆರಡು ಡಿಫ್ರೆನ್ಸ್ ಏನು ಬರುತ್ತೆ ಅದು ಪ್ರಾಫಿಟ್ ಆಗುತ್ತೆ. ಪಿ ಅಂದರೆ ಪ್ರಾಫಿಟ್ಟು 18 ರೂಪಾಯಿ ಆಗುತ್ತೆ, ಅಂದರೆ ಪ್ರಾಫಿಟಲ್ಲಿ ಬರುತ್ತೆ. ಈಗೇನು ಮಾಡಬೇಕು ಅಂತಂದರೆ, ಟೋಟಲ್ 900 ರೂಪಾಯಿ ಗಳಿಸೋಕ್ಕೆ ಅವನು 18 ಪ್ರಾಫಿಟ್ ಇದು ಮಾಡಿದ್ರೆ ಅವ್ನು ಟೋಟಲ್ ಎಷ್ಟು ಗಳಿಸ್ತಾನೆ ಅಂತಂತಂದರೆ 50 ರೂಪಾಯಿ. 50 ಅಂತ ತಗೊಳ್ಳಿ. ಈ 50 ರೂಪಾಯಿನ ಏನು ಮಾಡಬೇಕು, ಒಂದು ಡಜನ್ಗೆ 50 ಆದಮೇಲೆ ಇಂಟು 12 ಮಾಡಿ. 12 5 60. 600 ಬೀಗಗಳಿಗೆ ಅವನು 900 ರೂಪೀಸ್ ಕಳಿಸ್ತಾನೆ. ನೋಡಿ, ಇದು ಬೀಗಗಳಿಗೆ. ಅವನು ಕಳಿಸ್ತಾನೆ. ಓಕೆನಾ? ಈಸಿಗೆ ಅರ್ಥ ಆಗಿದ್ದರೆ ನೀವು ನನ್ನ ಪೇಜನ್ನ ಫಾಲೋ ಮಾಡಿ.